ಇಕ್ಕಲೇ ಫೋನ್ ನಿನ್ನದೇ ಮಾತಾಡಬೇಕು ಉತ್ತರ ಕೊಟ್ಟು ಪಾವಗಡ ತಾಲೂಕಿನ ಗುಜ್ಜನಡು ಗ್ರಾಮ ಪಂಚಾಯಿತಿ ಅಧಿಕಾರಿ ಪ್ರತಿದಿನ ಕರ್ತವ್ಯಕ್ಕೆ ಸರಿಯಾಗಿ ಹಾಜರಾಗುತ್ತಿಲ್ಲ, ಕರೆ ಮಾಡಿದರೆ ಅವಾಚ್ಯ ಶಬ್ದಗಳಿಂದ ಬೈಯುತ್ತಿದ್ದಾರೆ ಎಂದು ಆರೋಪಿಸಿ ಸದಸ್ಯರು ಸೇರಿದಂತೆ ಗ್ರಾಮಸ್ಥರು ಪಂಚಾಯತ್ಗೆ ಬೀಗ ಹಾಕಿ ಪ್ರತಿಭಟನೆ ನಡೆಸಿದರು. ಇಂದು ಸಾಮಾನ್ಯ ಸಭೆ ಇದ್ದ ಕಾರಣ ಸಭೆಗೆ ಬಾರದೇ ಇದ್ದುದರಿಂದ ಸದಸ್ಯೆ ತಿಮ್ಮರಾಜಮ್ಮ ಅವರ ಪತಿ ರಾಜ್ಕುಮಾರ ಎಂಬಾತನು ಪಿಡಿಒ ರಾಘವೇಂದ್ರ ಅವರಿಗೆ ದೂರವಾಣಿ ಮುಖಾಂತರ ಕರೆ ಮಾಡಿ ಪ್ರಶ್ನಿಸಿದ್ದಾರೆ. ನನಗೆ ಕರೆ ಮಾಡಲು ನೀನು ಯಾರು ಎಂದು ಕೆಟ್ಟ ಪದಗಳಿಂದ ನಿಂದಿಸಿದ್ದಾರೆ. ಇನ್ನು ಈ ಪಂಚಾಯಿತಿಗೆ ಯಾವೊಬ್ಬ ಅಧಿಕಾರಿಯೂ ಸಮಯಕ್ಕೆ ಸರಿಯಾಗಿ ಬಾರದ ಕಾರಣ ಸರ್ಕಾರಿ ಸೇವಾ ಸೌಲಭ್ಯಗಳು ಜನರಿಗೆ ಸಿಗುತ್ತಿಲ್ಲ. ಗ್ರಾಮದ ಕುಂದು ಕೊರತೆಗಳನ್ನು ಪರಿಹರಿಸುವವರಿಲ್ಲ. ನೀರು ಪೂರೈಕೆಯಲ್ಲಿನ ವ್ಯತ್ಯಯ, ಬೀದಿ ದೀಪಗಳ ನಿರ್ವಹಣೆ, ಚರಂಡಿಗಳ ಶುಚಿತ್ವದ ಕೆಲಸಗಳು ಸರಿಯಾಗಿ ಆಗುತ್ತಿಲ್ಲ. ಮಧ್ಯಾಹ್ನ 1 ಗಂಟೆಯಾದರೂ ಕಚೇರಿಗೆ ಯಾರು ಬಾರದ ಕಾರಣ ಪಂಚಾಯಿತಿ ಸದಸ್ಯರು ಮತ್ತು ಸಾರ್ವಜನಿಕರು ಗ್ರಾಮ ಪಂಚಾಯಿತಿ ಕಚೇರಿಗೆ ಬೀಗ ಜಡಿದು ಪ್ರತಿಭಟನೆ ನಡೆಸುತ್ತಿದ್ದೇವೆ. ಇಂತಹ ಅಧಿಕಾರಿಗಳನ್ನು ಅಮಾನತು ಮಾಡಬೇಕೆಂದು ಅಸಮಾಧಾನ ವ್ಯಕ್ತಪಡಿಸಿದರು. ನಮ್ಮ ಮನೆಯವರು ದೊಡ್ಡಬೆಟ್ಟ ಗ್ರಾಮದಲ್ಲಿ ಮೆಂಬರು 31ನೇ ತಾರೀಕು ಸಾಮಾನ್ಯ ಸಭೆ ಕರೆದಿದ್ರು. ಆ ಸಭೆಗೆ ನಮ್ಮ ಮನೆಯವ್ರು ಬಂದಿದ್ರು. ಖರ್ಚು ಲೆಕ್ಕ ಓಚರ್ ಬಗ್ಗೆ ಮೀಟಿಂಗಲ್ಲಿ ಕೇಳಿದ್ದಾರೆ. ಬುಧವಾರ ಕೊಡ್ತೀನಿ ಅಂತ ಹೇಳಿದ್ರು. ನಮ್ಮ ಮನೆಯವ್ರು ಬಾ ಮೀಟಿಂಗ್ ಅಂತ ಕರ್ಕೊಬಂದರು. 11:00 ಬಂದ್ವಿ ನಾವು. 11 ಗಂಟೆಗೆ ಹೇಳಿದ್ರು. 11:00 ಬಂದರೆ ಯಾವೊಬ್ಬ ನೌಕರ ಇಲ್ಲಿ ಜವಾನಿಂದ ಹಿಡಿದು ಒಬ್ಬ PDO ಯಾರು ಒಬ್ಬ ನೌಕರ ಇರಲಿಲ್ಲ. ಆಫೀಸಲ್ಲಿ ಖಾಲಿ ಇತ್ತು. ನಾನು PDOಗೆ ನಮ್ಮ ಮನೆಯವ್ರು ಫೋನ್ ಯೂಸ್ ಮಾಡಲ್ಲ, ನನ್ನ ಫೋನಿಂದಲೇ PDO ಫೋನ್ ಯೂಸ್ ಮಾಡಿದೆ. ಫೋನ್ ಮಾಡಿ ಕರೆ ಮಾಡಿದೆ, ನಾನು ತುಮಕೂರು ಹೋಗ್ತಾ ಇದ್ದೀನಿ, ಇವತ್ತು ಮೀಟಿಂಗ್ ಇಲ್ಲ, ಯಾಕ್ರಿ ಬಂದೆ, ಯಾಕೆ ಕಾಯ್ತಾ ಇದ್ದೀರ ಸರ್? ಮತ್ತು ನೀವು ಹೇಳ್ಬೋದಾಗಿತ್ತಲ್ಲ, ನಮಗೆ ನಾವ್ಯಾಕೆ ಬರ್ತಿದ್ವಿ ಇಷ್ಟು ಜನನ, ನೀವು ಯಾಕೆ ಮುಂಚೆ ನಮ್ಗೊಂದು ಮೆಸೇಜ್ ಆಗ್ಬೋದಾಗಿತ್ತಲ್ಲ ಮೀಟಿಂಗ್ ಇಲ್ಲ ಅಂತೇಳಿ ಅಂತ. ಏನು ಜನ ಅಂದ್ಕೊಂಡಿದ್ರೆ ಏನು ತಿಳಿದಿದ್ರೆ ಸರ್ ಮೆಂಬರ್ಗಳನ್ನ ನೀವು ಅಂತ ನಾನು ಈ ಥರ ಕೇಳಿದರೆ ಅವನು ಉಡಾಪೆ ಉತ್ತರ ಕೊಟ್ಟು ನೀನು ಯಾರೋ ಫೋನ್ ಮಾಡೋಕ್ಕೆ ಇಡಲೇ ಬೋಲ್ ಅಂತ ಒಬ್ಬ ನಾನು ಸಾರ್ವಜನಿಕನ ಕೇಳ್ತಾ ಇದ್ದೀನಿ ಅದು ಇಕ್ಕಲೇ ಫೋನು ನಿನ್ನ ಹತ್ರ ಏನು ಮಾತಾಡ್ಬೇಕಂತೇಳಿ ಉಡಾಪೆ ಉತ್ತರ ಕೊಟ್ಟು ಸುಮ್ಮನೆ ಈಗ ನಮ್ಮನ್ನು ಬೆದರ್ಸೋಕ್ಕೆ ನಾನು ಅವನ ದೌಲತ್ತಿನ ಮಾತಿಗೋಸ್ಕರ ನಾನು ಪಂಚಾಯತಿ ಬೀಗ ಹಾಕಿದ್ದೀನಿ. ಯಾರೋ ಇವಾಗ 1 ಗಂಟೆ ಆಗಿದೆ, 1 ಗಂಟೆವರೆಗೂ ಯಾರೋ ಒಬ್ಬ ನೌಕರ ಬಂದಿಲ್ಲ, ಅದಕ್ಕೆ ಬೀಗ ಜಡಿದಿದ್ದೀವಿ. ಪೊಲೀಸರನ್ನ ಕಳಿಸಿದ್ದಾನೆ, ಇಲ್ಲಿ ಯಾರೋ ಗಲಾಟೆ ಮಾಡ್ತಾವ್ರೆ, ನಮಗೆ ರಕ್ಷಣೆ ಕೊಡಿ ಅಂತ. ನಾವು ಗಲಾಟೆ ಮಾಡ್ಕೊಳಕ್ಕೆ ಒಬ್ಬ ಜವಾನ್ ಇಲ್ಲ ಪಂಚಾಯತಿಲಿ, ಯಾರ ಹತ್ರ ಗಲಾಟೆ ಮಾಡೋಣ? ಫೋನಲ್ಲಿ ಕೇಳಿದ್ದೀನಿ ಅಷ್ಟೇ. ಈಗ ಪೊಲೀಸರು ಕರೆಸಿದ್ದಾನೆ ಹತ್ತಿಕ್ಕಕ್ಕೆ. PDO ಅಷ್ಟು ದುರಂಕಾರಿ PDO. ಅವನ ದುರಂಕಾರನ ನಮ್ಮ ಪಂಚಾಯತಿಯಿಂದ ತೊಲಗಿಸಿದ್ರೆ ಈ ಗ್ರಾಮ ಪಂಚಾಯತಿಗೆ ಒಳ್ಳೆ ಇದು ಬರುತ್ತೆ. ಇಂಥ ದುರಂಕಾರಿ ಭಾಳ ದುರಂಕಾರಿ ಅಂದರೆ ವಿಪರೀತ ದುರಂಕಾರಿ. ಸಕಾಲಕ್ಕೆ ಆ ಆಫೀಸಿಗೆ ಬರಲ್ಲ, 3 ತಿಂಗಳು 4 ತಿಂಗಳಿಗೊಮ್ಮೆ ಬರ್ತಾನೆ. 2 ಪಂಚಾಯತಿ ಇಲ್ಲಿ ಕೇಳಿದ್ರೆ ನಾನು ಬೇರೆ ಪಂಚಾಯತಿಯಲ್ಲಿ ಇದ್ದೀನಿ ಅಂತ ಹೇಳ್ತಾನೆ. ಬೇಕಾಬಿಟ್ಟು ಬಿಲ್ಲುಗಳು ಡ್ರಾ ಮಾಡ್ತಾನೆ. ಯಾವುದೇ ಒಂದು ಮಾಹಿತಿ ಕೊಡ್ತಾ ಇಲ್ಲ, ಸಾರ್ವಜನಿಕರಿಗೂ ಕೊಡ್ತಾ ಇಲ್ಲ, ಸಕಾಲಕ್ಕೆ ಸಭೆಗಳು ಕರೀತಾ ಇಲ್ಲ, ಬೀದಿ ದೀಪಗಳು ನಿರ್ವಹಣೆ ಮಾಡ್ತಾ ಇಲ್ಲ, ಏನು ಮೂಲಭೂತ ಸೌಕರ್ಯಗಳೇ ಕೊಡ್ತಾ ಇಲ್ಲ. ಇವನು ಬಂದ ಈ PDO ರಾಘವೇಂದ್ರ ಬಂದಾಳಿದ್ದ ನಮ್ಮ ಪಂಚಾಯತಿ ಅಧೋಗತಿಯಲ್ಲಿ ನಿಂತಿದೆ. ಇವಾಗ ನಾನೇ ಸರ್ ಹಿಂಗೆ ನಿಮ್ಮ PDO ಹಿಂಗೆ ಮಾತಾಡ್ತಾ ಇದ್ದಾರೆ, ನಾವು ದೊಡ್ಡ ಸಾರ್ವಜನಿಕರು ಮಾತಾಡ್ತಿದ್ವಿ ಅಂದ್ರೆ ಮಾತಾಡ್ತೀನಿ ಅಂತ ಹೇಳ್ತಿದ್ದಾರೆ. ಈಗ ಫೋನ್ ನಾಟ್ ರೀಚಬಲ್ ಬರುತ್ತೆ. CS ಫೋನ್ ಮಾಡಿದೆ, 3-4 ಸಲ ಅವ್ರ PA ಅಟೆಂಡ್ ಮಾಡ್ತಾವ್ರೆ. ಯಾರು ಈಗ ಮಾತಾಡ್ತೀನಿ, ನಿಮ್ಮ ಹತ್ರ ಮಾತಾಡ್ತೀನಿ, CS ಇವರ ನಿಮ್ಮ PDO ಹತ್ರ ಮಾತಾಡ್ತೀನಿ ಅಂತ ಹೇಳ್ತಾವ್ರೆ. ನಾನು 11 ಗಂಟೆ ಇದ್ದಲ್ಲೂ ಎಲ್ಲ ಅಧಿಕಾರಿಗಳು ಫೋನ್ ಮಾಡ್ತಾ ಇದ್ದೀನಿ. 1:30 ಆಗಿದೆ, 1:30ವರೆಗೂ ಯಾವೊಬ್ಬ ನೌಕರನು ಬಂದಿಲ್ಲ, ಮೇಲಧಿಕಾರಿಗಳು ಬಂದಿಲ್ಲ. ನಮಗೆ ನ್ಯಾಯ ಸಿಗೋವರೆಗೂ ನಾವು ಬೀಗ ಹಾಕೊಂಡು ಇಲ್ಲೇ ಕುಂತಿರ್ತೀವಿ ಸರ್. ನಂತರ ಅರಸೀಕೆರೆ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪ್ರತಿಭಟನಾಕಾರರ ಮನವೊಲಿಸಿ ಪಂಚಾಯಿತಿ ಬೀಗವನ್ನ ತೆಗೆಸಿದರು. ವರದಿ ಅನಿಲ್ ಯಾದವ್, ಪಾವಗಡ.